ಕಟ್ಟೆ ಸುಧೀಂದ್ರ ಅವರು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇದೀಗ ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ, ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ನಿಮಗೆಲ್ಲ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ಬಜೆಟ್ ಬಗ್ಗೆ ರಾಜಕೀಯೇತರವಾಗಿ ನಾವು ಮಾತಾಡಬೇಕು ಅಂದ್ರೂ ಬಜೆಟ್ ಒಳಗಡೆ ಏನಿದೆ ಅನ್ನೋದನ್ನ ಸ್ಥೂಲ ಅಂಶಗಳನ್ನು ತಿಳ್ಕೊಂಡ್ರೆ ಇದು ನಿಜವಾಗ್ಲೂ ಆರ್ಥಿಕ ಅಭಿವೃದ್ಧಿ ಕರ್ಕೊಂಡು ಹೋಗ್ತಾ ಇರೋ ಬಜೆಟ್ ಅಂತ ಗೊತ್ತಾಗುತ್ತೆ. ನಾವು ಯಾವ ಬಜೆಟ್ ನೋಡ್ಬೇಕಾದ್ರೂ ಮುಖ್ಯವಾಗಿ ಮೊನ್ನೆ ರಾಜಕೀಯವಾಗಿ ಹೇಳಿದಂತ 4 ಮಾತುಗಳು, ಈ ದೇಶದಲ್ಲಿ 4 ತರದ ಪ್ರಜೆಗಳಿದ್ದಾರೆ: ರೈತರು, ಬಡವರು, ಮಹಿಳೆಯರು ಮತ್ತು ಯುವಕರು ಅಂತ. ಅವರನ್ನೇ ಇವರು ಗುರಿಯಾಗಿಟ್ಟುಕೊಂಡು ಇವತ್ತು ಒಂದು ಒಳ್ಳೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸ್ಥೂಲವಾಗಿ ಇವತ್ತು ನಮ್ಮ ಬಂಡವಾಳ ಮಾರುಕಟ್ಟೆ ಕೂಡ ಭಾರತೀಯ ಸೂಚ್ಯಂಕದಲ್ಲಿ ಚೆನ್ನಾಗಿ ಏರ್ತಾ ಇರೋದು, ವಿಶ್ವದ ಆರ್ಥಿಕ ಪರಿಸ್ಥಿತಿ ಕೂಡ ಪೂರ್ತಿ ಕುಸಿದು ಬಿದ್ದಿರೋದು ನಮ್ಮನ್ನ ಒಳ್ಳೆ ಸ್ಥಿತಿಯಲ್ಲಿ ತಂದಿದೆ. ನಾವು ಇವತ್ತು ಅಭಿವೃದ್ಧಿಯ ಮಾತುಗಳನ್ನೇ ಆಡ್ತಾ ಇದ್ದೀವಿ. ಅದಕ್ಕೆ ಒಂದು ಉದಾಹರಣೆ, ನಮ್ಮ ಒಟ್ಟು ಆರ್ಥಿಕ ಕ್ಯಾಪಿಟಲ್ ಔಟ್ಲೇಲಿ 11.4% ಏರಿಕೆ ಆಗಿದೆ. ಅಂದ್ರೆ 11.7 ಲಕ್ಷ ಕೋಟಿಗಳನ್ನ ಜಾಸ್ತಿ ಮಾಡಿಕೊಂಡು ನಾವು ಇವತ್ತು ಅಭಿವೃದ್ಧಿ ಮಾತಾಡ್ತಾ ಇದ್ದೀವಿ. ಅಷ್ಟು ಕೂಡ ಬಂಡವಾಳ ಮಾರುಕಟ್ಟೆಗೆ ಸರ್ಕಾರದಿಂದ ಆಗುವಂತ ಖರ್ಚು, ಯಾವುದೇ ವೈಯಕ್ತಿಕ ಆಗುವಂತ ಖರ್ಚಲ್ಲ. ಎರಡನೇದು, ನಾವು ಆರ್ಥಿಕವಾಗಿ ಶಿಸ್ತಲ್ಲಿರ್ಬೇಕು ಅಂದ್ರೆ ಅದಕ್ಕೆ ನಮ್ಮ GDP ಮತ್ತು ನಮ್ಮ ಫಿಸಿಕಲ್ ಡಿಫಿಸಿಟ್ ಅದೆರಡನ್ನು ನೋಡ್ತಾರೆ. ಅದೆರಡರಲ್ಲೂ ಒಳ್ಳೆ ಸೂಚ್ಯಂಕ, ಒಳ್ಳೆ ಅಂಶಗಳು ಬಂದಿವೆ. ನಾವು 24ಕ್ಕೆ 5.1 ನಾವು ಆಗ್ಲೇ ಗುರಿ ಮುಟ್ತಾ ಇದ್ದೀವಿ. 5.8 ಗುರಿ ಮುಟ್ಟಿದ್ದೀವಿ. 25ಕ್ಕೆ 5.1 ಗುರಿ ಕೊಟ್ಟಿದ್ದಾರೆ. ಅದು ಕೂಡ ಭಾರತ ಸಾಧಿಸುತ್ತೆ. ಆದ್ರೂ ಸಾಮಾನ್ಯರಿಗೆ ಏನಿದೆ ಈ ಬಜೆಟ್ ಅಲ್ಲಿ? ಆತ್ಮನಿರ್ಭರ ಭಾರತ ಅಂತ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಇವರು ಇವಾಗ ಕೊಟ್ಟಿರೋ ಔಟ್ಲೆಯಲ್ಲಿ 43 ಲಕ್ಷ ಕೋಟಿ ರೂಪಾಯಿಗಳನ್ನ ಮುದ್ರಾ ಲೋನ್ ಕೊಟ್ಟಿದ್ದಾರೆ. 30 ಲಕ್ಷ ಅನುಭವಿದಾರರಿದ್ದಾರೆ ಅನ್ನೋದ್ ಕೇಳಕ್ಕೆ ಬಹಳ ಸಂತೋಷ ಆಗತ್ತೆ. ಎರಡನೇದು, ಅದೇ ರೀತಿ ಇವರು ಅಭಿವೃದ್ಧಿ ಮಾತಾಡ್ಬೇಕಾದ್ರೆ ಇವರಿಗೆ ಒಟ್ಟು ಖರ್ಚಿನಲ್ಲಿ ಆಗುವಂತ ಎಲ್ಲಿ ಇದನ್ನ ಬಳಸಬೇಕು ಅನ್ನೋಂತ ಮಾತುಗಳಾಡ್ಬೇಕಾದ್ರೆ 100 ಆಸ್ಪತ್ರೆಗಳನ್ನು ಉಪಯೋಗಿಸಿ 100 ಕಾಲೇಜುಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಮೆಡಿಕಲ್ ಕಾಲೇಜ್ಗಳಾಗತ್ತೆ, ನಮ್ಮ ದೇಶದ ಅಭಿವೃದ್ಧಿ ಆಗತ್ತೆ, ಆಸ್ಪತ್ರೆಗಳ ಉಪಯೋಗ ಆಗುತ್ತೆ, ನಮ್ಮ ಸ್ವಂತ ವಿದ್ಯೆ ಕೂಡ ಒಂದು ಬೆಲೆ ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಯೋಜನೆ, ಇದನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮವರು ಯೋಚನೆ ಮಾಡೋ ಈ ಬಜೆಟ್ ನಲ್ಲಿ ಇನ್ನೂ ಒಂದೆರಡು ಒಳ್ಳೆ ಅಂಶಗಳೇನು ಅಂದ್ರೆ, ಸಾಮಾನ್ಯವಾಗಿ ಕೆಲಸ ಮಾಡುವಂತ ಭದ್ರತೆ ಇಲ್ಲದಂತಹ ಕೆಲಸಗಾರರಾದಂತಹ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು, ಹಾಗೆ ಅಲ್ಲಿರುವಂತಹ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಅದರಲ್ಲಿ ಒಳಗೆ ತಂದಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ಸಂವೇದನಾಶೀಲ ಒಂದು ಒಳ್ಳೆ ಆರ್ಥಿಕ ಬಜೆಟ್ ಅಂತಾನು ನನಗನ್ಸುತ್ತೆ. ಹಾಗೆ ಸ್ವಲ್ಪ ಇವತ್ತಿನ ಎಲ್ಲ ರೀತಿಯ ಖರ್ಚುಗಳನ್ನು ನೋಡಿದಾಗ್ಲೂ ಅಭಿವೃದ್ಧಿ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅಂದ್ರೆ, ನಮಗೆ ರೈಲ್ವೆ ಮೂಲಕ ಒಳ್ಳೆ ಯೋಜನೆಗಳನ್ನು ತರೋದು, ರೈಲ್ವೆದಲ್ಲಿ ಒಳ್ಳೆ ಖರ್ಚುಗಳನ್ನು ಮಾಡೋದನ್ನ ಅವರಾಗಲೇ ಯೋಜನೆ ಮಾಡಿದ್ದಾರೆ. ಅದೇ ರೀತಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ 3 ಇದೆ. ಸಾಮಾಜಿಕವಾಗಿ ಮತ್ತೆ ಆಂಶಿಕವಾಗಿ, ಡಿಜಿಟಲ್ ಅಂದ್ರೆ ಆಂಶಿಕವಾಗಿ, ಮತ್ತು ನಮಗೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳು, ಇವು 3ಕ್ಕೂ ಕೂಡ ಹೆಚ್ಚು ಕಮ್ಮಿ ಒಳ್ಳೆ ಅಭಿವೃದ್ಧಿ ಆಗುವಂತಹ ಸಂಖ್ಯೆಗಳನ್ನೇ ಹಾಕಿದ್ದಾರೆ. ಅದೆಲ್ಲವನ್ನು ಅಚೀವ್ ಮಾಡಿದ್ರೆ ಭಾರತ ನಿಜವಾಗ್ಲೂ ಉತ್ತಮ ಗುರಿಯಲ್ಲಿದೆ. ಮತ್ತೆ ಈ ಓಟಿನ ಸಮಯದಲ್ಲಿ ಸಾರ್ವಜನಿಕ ಚುನಾವಣೆ ಇರ್ಬೇಕಾದ್ರೆ ಯಾವುದೇ ಆಸೆಗಳನ್ನ ತೋರಿಸದೆ, ಆಮಿಷಗಳನ್ನ ತೋರಿಸದಲೆ, ಗ್ಯಾರಂಟಿಗಳನ್ನ ಫ್ರೀ ಅಂತ ಹೇಳಿ ಕೊಡದಲೆ, ದೇಶದ ಅಭಿವೃದ್ಧಿನೂ ಚಿಂತನೆ ಮಾಡಿ, ದುಡ್ಡು ಉಳಿಸ್ಕೊಳ್ಳೋತ್ರನೂ ಚಿಂತನೆ ಮಾಡಿ ಒಂದು ಉತ್ತಮ ಅಭಿವೃದ್ಧಿ ಬಜೆಟ್ ಕೊಟ್ಟಿದ್ದಾರೆ. ಸಾಮಾನ್ಯರಿಗೆ ಎಲ್ರಿಗೂ ಸಂತೋಷ ಆಗಿದೆ. ಯಾಕೆಂದ್ರೆ ಆದಾಯ ತೆರಿಗೆನ 5ರಿಂದ 7 ಲಕ್ಷಕ್ಕೆ ಮಾಡಿದ್ದಾರೆ. ಇದು ನನಗೆ ತಕ್ಷಣ ಅನಿಸಿರೋ ವಿಷಯಗಳು. ನಮಸ್ಕಾರ. ಅಲ್ಲ ಸರ್, ಇವಾಗ ಈ ಮಧ್ಯಂತರ ಬಜೆಟ್ ನಲ್ಲಿ ಏನು ಕೇಂದ್ರ ಸರ್ಕಾರ ಒಂದಿಷ್ಟು ಅನುದಾನವನ್ನ ಘೋಷಣೆ ಮಾಡಿದೆ, ಈ ಮಧ್ಯಂತರ ಬಜೆಟ್ ಅನ್ನ ಘೋಷಣೆ ಮಾಡಿದೆ, ಇದು ಮುಂಬರುವಂತ ಲೋಕಸಭೆ ಚುನಾವಣೆಯಲ್ಲಿ NDAಗೆ ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ಅನ್ಸುತ್ತಾ? ಇದು ಮತಕ್ಕಾಗಿ ಮಾಡಿದ ಬಜೆಟ್ ಅಲ್ಲಮ್ಮ, ಅದಂತೂ ಮಾತ್ರ ಧೈರ್ಯವಾಗಿ ಹೇಳಬಲ್ಲೆ. ಇವರು ವಿತ್ತೀಯವಾಗಿ ಯೋಚನೆ ಮಾಡೇ ಇದನ್ನ ಮಂಡಿಸಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಇದರಲ್ಲಿ ಇರುವಂತಹ ಅಭಿವೃದ್ಧಿ ಅಂಶಗಳನ್ನು ನೋಡಿದಾಗ ಮತಗಳು ತಾನಾಗೆ ಬರುತ್ತೆ, ಒಂದು ಉತ್ತಮವಾದ ಗೌರ್ಮೆಂಟ್ ಬರೋದಕ್ಕೂ ಸಹಕಾರ ಆಗುತ್ತೆ. ಅದರ ಮತಕ್ಕಾಗಿ ಬಂದಿದ್ದಂತ ಬಜೆಟ್ ಇದಲ್ಲ. ಕರ್ನಾಟಕಕ್ಕೆ ಮಲೆನಾಡಿಗೆ ಇದರಿಂದ ಏನ್ ಸಿಗ್ಬಹುದು? ಕರ್ನಾಟಕಕ್ಕೆ ಮಲೆನಾಡಿಗೆ ಬಂದಾಗ
ಆತ್ಮನಿರ್ಭರ್ ಭಾರತದಲ್ಲಿ ಒಂದು ತುಂಬಾ ಉತ್ತಮವಾದ ವಿಷಯ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಮುಖ್ಯವಾಗಿ ಮಾತಾಡಬೇಕು. ನಮ್ಮ ದೇಶಕ್ಕೆ ಇವತ್ತಿಗೂ ಎಣ್ಣೆ ಬೀಜಗಳು ಆಮದಾಗ್ತಾ ಇದೆ. ನಾವು ಅದಕ್ಕೋಸ್ಕರ ಬಹಳ ಖರ್ಚು ಮಾಡ್ತಿದೀವಿ. ಮೋದಿ ಅವರು ಇವತ್ತು ಹೇಳಿದ್ದಾರೆ, ಅಂದ್ರೆ ಇದೇ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಮೂಲಕ ಏನು ತಿಳಿಸಿದ್ದಾರೆ ಅಂದ್ರೆ, ನಾವು ಇನ್ನು ಮೇಲೆ ಪ್ರತಿಯೊಂದು ಬೀಜದ ಉತ್ಪನ್ನಗಳಿಗೂ ಸರ್ಕಾರವೇ ಸಹಾಯ ಮಾಡುತ್ತೆ. ಬೀಜದ ಉತ್ಪನ್ನಗಳು ಈ ದೇಶದಲ್ಲೇ ಆಗತ್ತೆ. ನಾವು ಅದಕ್ಕೋಸ್ಕರ ಸರ್ಕಾರಿ ವ್ಯಯ ಮಾಡಿ ಇಂಪೋರ್ಟ್ ಮಾಡಲ್ಲ. ಎಣ್ಣೆ ಅಂದ್ರೆ ನಾವು ತಿನ್ನುವಂತ ಎಣ್ಣೆ, ಇಂಗ್ಲಿಷ್ ಅಲ್ಲಿ ಎಡಿಬಲ್ ಆಯಿಲ್ ಅಂತಾರೆ. ಅದು ಎಲ್ಲ ಎಣ್ಣೆಗೆ ಒಂದು ಮುಖ್ಯವಾಗಿ ಎಲ್ಲ ಎಣ್ಣೆಗಳಿಗೂ ನಮ್ಮ ದೇಶ ಆತ್ಮನಿರ್ಭರವಾಗುತ್ತೆ. ಅಂದ್ರೆ ನಮಗೆ ಕರ್ನಾಟಕಕ್ಕೆ ನೇರವಾಗಿ ಬಹಳ ಲಾಭ ಆಗುತ್ತೆ. ಶೇಂಗಾ ಬೆಳೆಗಾರರಿಗೆ ಬಹಳ ಅನುಕೂಲ ಆಗುತ್ತೆ, ಸಾಸಿವೆ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಬೇರೆ ಎಣ್ಣೆ ಕಾಳುಗಳಿಗೂ ಬಹಳ ಬೆಲೆ ಬರುತ್ತೆ. ದೇಶದ ದುಡ್ಡು ದೇಶಕ್ಕೆ ಖರ್ಚಾಗುತ್ತೆ. ಹೊರಗಡೆಯಿಂದ ನಾವು ದುಡ್ಡು ಖರ್ಚು ಮಾಡಿದ್ರೆ ಉಳಿತಾಯನೂ ಆಗುತ್ತೆ. ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ, ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ. ಓಕೆ ಸರ್, ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳಮ್ಮ. ನಿಮ್ಮೆಲ್ಲರಿಗೂ ಶುಭಾಶಯಗಳು.